ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರ ಸಹಾಯ ಮಾಡೋದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದೋಣ. ವಿಮೋಚನ ಕಂಡ 14ನೇ ಅಧ್ಯಾಯ 14ನೇ ವಾಕ್ಯ. ಯೆಹೋವನೇ ನಿಮಗಾಗಿ ಯುದ್ಧ ಮಾಡುವನು, ನೀವಂತೂ ಸುಮ್ಮನೆ ಇರ್ರಿ ಎಂದು ಹೇಳಿದನು. ಇಸ್ರಾಯೇಲ್ ಮಕ್ಕಳು 430 ವರ್ಷಗಳ ಕಾಲ ಐಗುಪ್ತ ದೇಶದಲ್ಲಿ ಗುಲಾಮತನದಲ್ಲಿದ್ದುಕೊಂಡು ಗುಲಾಮತನದ ಕೆಲಸವನ್ನು ಮಾಡುತ್ತಾ ಜೀವಿಸ್ತಾ ಇರುವಾಗ ಬಹಳ ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ. ಯಾಕೋಬನಿಗೆ ದೇವರು ಕೊಟ್ಟ ವಾಗ್ದಾನದ ರೀತಿಯಲ್ಲಿ 4ನೇ ತಲೆಯವರು ಹಿಂದಿರುಗಿ ಕನಾನ್ ದೇಶಕ್ಕೆ ಬರ್ತಾರೆಂಬ ವಾಗ್ದಾನದ ನೆರವೇರಿಕೆಯ ದಿನಗಳು ಬಂದಾಗ ದೇವರು ಮೋಶೆಯನ್ನು ಆರಿಸಿಕೊಂಡು ಇಸ್ರಾಯೇಲ್ ಮಕ್ಕಳನ್ನು ಬಿಡಿಸುವಂತಹ ಪ್ರಯತ್ನವನ್ನು ಮಾಡಿ ಹಾಗೆ ಜನರನ್ನು ಬಿಡಿಸುತ್ತಾ ಮುಂದೆ ಬಂದಾಗ ಫಿಲಿಷ್ಟಿಯರ ಮಾರ್ಗವು ಬಹಳ ಹತ್ತಿರವಾಗಿದ್ದರೂ ಸಹ ಆ ದಾರಿಯಲ್ಲಿ ಅವರನ್ನು ನಡೆಸಲಿಲ್ಲ. ಕೆಂಪು ಸಮುದ್ರದ ಬಳಿಯಲ್ಲಿರುವ ಮರಳುಕಾಡಿನ ದಾರಿಯಲ್ಲೇ ಸುತ್ತಾಗಿ ನಡೆಸಿಕೊಂಡು ಹೋದರು. ಮರಳುಕಾಡಿನಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ಪ್ರಯಾಣ ಮಾಡಿ ಇನ್ನೇನು ಹತ್ರ ಬರುವಾಗ ಕೆಂಪು ಸಮುದ್ರ ಹತ್ರ ಬಂದಿದೆ. ಕೆಂಪು ಸಮುದ್ರದ ಮುಂದೆ ಬಂದಾಗ ಇಸ್ರಾಯೇಲ್ ಮಕ್ಕಳು ದೇವರು ಮಾಡಿದಂಥ ಅದ್ಭುತಗಳನ್ನು ಎಲ್ಲವನ್ನ ನೋಡಿದವರು ಅನೇಕ ಬಾಧೆಗಳನ್ನು ಕೊಟ್ಟು ಐಗುಪ್ತರನ್ನು ಬಾಧಿಸಿದಂತಹ ಬಾಧೆಗಳನ್ನು ನೋಡಿ ಯೆಹೋವನ ಶಕ್ತಿ, ಯೆಹೋವನ ಹಸ್ತ ಮಾಡುವಂಥ ಕಾರ್ಯಗಳನ್ನು ಜೀವಿತದಲ್ಲಿ ಕಣ್ಣಾರೆ ಕಂಡಿದ್ದರೂ ಸಹ ನಿರಾಶೆಯ, ನಂಬಿಕೆ ಇಲ್ಲದಂತಹ ಅಪನಂಬಿಕೆಯ ಮಾತುಗಳನ್ನು ಹೇಳುತ್ತಾ ಅವರು ನಿರಾಶರಾಗಿರುವಂಥದ್ದು ನಾವು ನೋಡ್ತೇವೆ. 14ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ಅವರು ಮೋಶೆಗೆ ಐಗುಪ್ತ ದೇಶದಲ್ಲಿ ಸಮಾಧಿಗಳಿಲ್ಲವಾದದರಿಂದ ಅರಣ್ಯದಲ್ಲಿ ಸಾಯಲಿ ಎಂಬುದಾಗಿ ನಮ್ಮನ್ನು ಇಲ್ಲಿಗೆ ಕರಕೊಂಡು ಬಂದಿಯೇನು? ಯಾಕೆ ನಮಗೆ ಈ ಪ್ರಕಾರ ಮಾಡಿ ಐಗುಪ್ತ ದೇಶದಿಂದ ಕರ್ಕೊಂಡು ಬಂದು? ಇವರು ನಿರಾಶರಾದರು. ಯಾಕೆಂದರೆ ಅವ್ರು ತಿಳ್ಕೊಂಡ್ರು ನಾವಿಲ್ಲಿ ಫರೋನ್ನ ಕೈಯಿಂದ ಸತ್ತೋಗ್ತೀವಿ. ಮುಂದೆ ಕೆಂಪು ಸಮುದ್ರ ಇದೆ, ಹಿಂದೆ ಫರೋನ್ನ ಸೈನ್ಯ ಬರ್ತಾ ಇದೆ, ಎಡಬಲಗಳಲ್ಲಿ ದೊಡ್ಡ ಬೆಟ್ಟ ಗುಡ್ಡಗಳಿವೆ, ಹೋಗಿ ತಪ್ಪಿಸ್ಕೊಳ್ಳೋದಕ್ಕಾಗಲ್ಲ. ಅವ್ರು ತಿಳ್ಕೊಂಡ್ರು ನಮ್ಮ ಸ್ಟೋರಿ ಇಲ್ಲಿಗೆ ಕ್ಲೋಸ್ ಆಯಿತು, ಫುಲ್ ಸ್ಟಾಪ್ ಆಯಿತು, ನಮ್ಮ ಚರಿತ್ರೆಗೆ ಇಲ್ಲಿ ಫುಲ್ ಸ್ಟಾಪ್ ಆಯಿತು ಎಂಬುದಾಗಿ ಅವ್ರು ತಿಳ್ಕೊಂಡ್ರು. ಅವರು ನಿರಾಶರಾಗಿ ವೇದನೆಯಿಂದ ಅವ್ರು ಹೇಳ್ತಾ ಇದ್ದಾರೆ, ನಾವು ಅರಣ್ಯದಲ್ಲಿ ಸಾಯುವುದಕ್ಕಿಂತ ಐಗುಪ್ತರಿಗೆ ದಾಸರಾಗಿರುವುದೇ ವಾಸಿಯಲ್ಲವೇ? ಬಿಡುಗಡೆಗಾಗಿ ಮೊರೆಯಿಟ್ಟು ಕಣ್ಣೀರಿನಿಂದ ಮೊರೆಯಿಟ್ಟು ದೇವರೇ ನಮ್ಮನ್ನು ಕಾಪಾಡು ಎಂಬುದಾಗಿ ಹೇಳಿದಾಗ ದೇವರು ಮೋಶೆಗೆ ಹೇಳ್ತಾ ಇದ್ದಾನೆ, ನಾನು ನನ್ನ ಜನರ ಕಷ್ಟವನ್ನು ನೋಡಿದ್ದೇನೆ, ಅವರ ಆ ಮೊರೆಯನ್ನು ನಾನು ಕೇಳಿದ್ದೇನೆ, ಅವರನ್ನು ಬಿಡಿಸುವುದಕ್ಕಾಗಿ ನಾನು ಬಂದಿದ್ದೇನೆ ಅಂತೇಳಿ ದೇವರು ಮೋಶೆನ ಆರಿಸಿ ಕಳಿಸಿದಾಗ ಈಗ ಅವ್ರು ಹೇಳ್ತಾ ಇದ್ದಾರೆ, ನಾವಲ್ಲೇ ದಾಸರಾಗಿದ್ದರೆ ಸಾಕಾಗಿತ್ತು, ಇಲ್ಲೇ ಸಾಯೋದು ಬೇಕಾಗಿರಲಿಲ್ಲ, ಒಳ್ಳೆಯ ಒಂದು ಮರಣ ನಮಗೆ ಸಿಗ್ತಾ ಇತ್ತು ಎಂಬುದಾಗಿ ಯೋಚನೆ ಮಾಡ್ತಾರೆ. ನಮ್ಮನ್ನು ಸಮಾಧಿ ಮಾಡೋಕ್ಕೆ ಯಾರು ಬರ್ತಿದ್ರು, ಇಲ್ಲಾದರೆ ನಮ್ಮ ಮಾಂಸ ಎಲ್ಲ ಕೊಳೆತು ಹಾಳಾಗೋಗ್ಬಿಡುತ್ತೆ. ಆದರೆ ದೇವರು ಅವರಿಗೆ ಮೋಶೆ ಮೂಲಕ ಹೇಳ್ತಾ ಇದ್ದಾರೆ, ನೀವು ಅಂಜಬೇಡ್ರಿ, ಯೆಹೋವನು ನಿಮ್ಮನ್ನು ರಕ್ಷಿಸುವಂತಹ ಕಾರ್ಯವನ್ನು ನೋಡಿ, ಮುಂದೆ ಕೆಂಪು ಸಮುದ್ರವನ್ನು ನೋಡಿ, ಹಿಂದೆ ಫರೋವನ ಸೈನ್ಯವನ್ನು ನೋಡಿ, ನಿರಾಶೆ ಮಾತುಗಳನ್ನ ಹೇಳಬೇಡಿ. ಇದರ ಮಧ್ಯದಲ್ಲಿ ಅದ್ಭುತ ಮಾಡುವಂತಹ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಈ ಆಗಲಿ ಸಮಯದಲ್ಲಿ ವೇದನೆಯ ಮೂಲಕ ಹಾದು ಹೋಗುವಂಥ ದೇವರ ಮಗುವೆ, ಮುಂದೆ ಕೆಂಪು ಸಮುದ್ರದ ರೀತಿಯ ಅನುಭವ, ಹಿಂದೆ ಫರೋವನ ಸೈನ್ಯ, ಎಡಬಲಗಳಲ್ಲಿ ದೊಡ್ಡ ಬೆಟ್ಟ ಗುಡ್ಡಗಳು, ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ, ಇಕ್ಕಟ್ಟಿನ ಸನ್ನಿವೇಶದಲ್ಲಿ ಹಾದು ಹೋಗ್ತಾ ಇರ್ಬೋದು ಒಂದು ವೇಳೆ ನೀವು. ಆದರೆ ನಿರಾಶೆ ಪಡಬಾರ್ದು, ಅಲ್ಲಿ ನಿರಾಶೆ ಮಾತು ಹೇಳಬಾರ್ದು, ವೇದನೆಯ ಮಾತನ್ನು ಹೇಳಬಾರ್ದು. ಅದ್ಭುತದ ಶಕ್ತಿ ಇಡುವಂತಹ, ಅದ್ಭುತದ ಹಸ್ತವಿರುವಂತಹ ದೇವರು ನಮಗಾಗಿ ಜೀವಿಸ್ತಾ ಇದ್ದಾನೆ. ನಂಬಿಕೆ ಮಾತನ್ನು ಹೇಳಬೇಕು. ಕೆಂಪು ಸಮುದ್ರವನ್ನು ನೋಡಿ, ಅಲ್ಲಿ ದಾರಿ ನಮಗೆ ಕಾಣ್ತಾ ಇಲ್ಲ, ಎಡಬಲಗಳಲ್ಲಿ ದಾರಿ ಇಲ್ಲ, ಹಿಂದೆ ಹೋಗೋಕ್ಕೆ ದಾರಿ ಇಲ್ಲ, ಎಲ್ಲ ಕಡೆಯಿಂದ ಇಕ್ಕಟ್ಟಾಗೋಗ್ಬಿಟ್ಟಿದೆ. ಇಕ್ಕಟ್ಟಿನ ಪರಿಸ್ಥಿತಿಯಲ್ಲೂ ಸಹ ಇಳಿದು ಬರುವಂತಹ ದೇವರಿದ್ದಾನೆ. ಎಲ್ಲ ಮಾರ್ಗಗಳು ಕ್ಲೋಸ್ ಆಗಿದೆ, ಆದರೆ ಮೇಲಿನ ಮಾರ್ಗ ಓಪನ್ ಆಗಿದೆ ಅನ್ನೋದನ್ನು ಮರಿಬಾರ್ದು. ಪರಲೋಕದ ಮಾರ್ಗ ಓಪನ್ ಆಗಿದೆ. ಇವತ್ತು ನೀನು ಇಕ್ಕಟ್ಟಿನಲ್ಲಿರಬಹುದು, ಎಲ್ಲ ಬಾಗಿಲುಗಳು ಮುಚ್ಚಲ್ಪಟ್ಟು ಏನು ಮಾಡಬೇಕು ಅಂತ ಗೊತ್ತಿಲ್ಲದಂಥ ಸ್ಥಿತಿಯಲ್ಲಿ, ಮೊರೆ ಇಡುವಂತಹ ಸ್ಥಿತಿಯಲ್ಲಿ ನೀನಿರುವುದಾದರೂ ಸಹ ನಿರಾಶೆ ಪಡಬೇಡ. ನಿನಗಾಗಿ ಇಳಿದು ಬರುವಂತಹ ಒಬ್ಬ ದೇವರಿದ್ದಾನೆ, ನಿನಗಾಗಿ ಯುದ್ಧ ಮಾಡುವಂಥ ಒಬ್ಬ ದೇವರಿದ್ದಾನೆ, ನಿನಗಾಗಿ ಹೊಸ ಮಾರ್ಗವನ್ನು ತೆರೆಯುವಂತಹ ಒಬ್ಬ ದೇವರಿದ್ದಾನೆ. ಈಗ ಮೋಶೆಗೆ ದೇವರು ಹೇಳ್ತಾ ಇದ್ದಾರೆ, ಇಸ್ರಾಯೇಲರಿಗೆ ಮುಂದಕ್ಕೆ ಹೊರಡಬೇಕೆಂದು ಹೇಳು. ಯಾಕೆ? ಸಮುದ್ರದಲ್ಲಿ ದಾರಿ ಇಲ್ಲ. ಏನು ಸ್ವಾಮಿ ಹೀಗೆ ಹೇಳ್ತೀರಾ? ಮುಂದಕ್ಕೆ ಹೊರಡಬೇಕು ಅಂತ ಹೇಳ್ತೀರಲ್ಲ, ಹೇಗೆ? ನಂತರ ದೇವರು ಹೇಳ್ತಾರೆ, ನಿನ್ನ ಕೋಲನ್ನು ಎತ್ತಿ ಸಮುದ್ರದ ಮೇಲೆ ಕೈ ಚಾಚಿ ಅದನ್ನು ವಿಭಾಗಿಸು.
ಇಸ್ರಾಯೇಲರು ಒಣಗಿದ ನೆಲದಲ್ಲಿ ನಡೆದು ಹೋಗುವರು. ಈ ದಿವಸಗಳಲ್ಲಿ ಕೆಂಪು ಸಮುದ್ರದ ಅನುಭವದಲ್ಲಿ ಹಾದು ಹೋಗುವಂಥ ದೇವರ ಮಗುವೆ, ಒಂದು ವೇಳೆ ನೀನು ಐಗುಪ್ತ್ಯರನ್ನು ನೋಡಿ, ನಿನ್ನ ಕಷ್ಟಗಳನ್ನು ನೋಡಿ, ನಿನ್ನ ವೇದನೆಯನ್ನು ನೋಡಿ ನೀನೇನು ಮಾಡಬೇಕು ಅಂತ ಗೊತ್ತಿಲ್ಲದೆ ಇರಬಹುದು. ಆದರೆ ದೇವರ ವಾಕ್ಯ ಹೇಳ್ತದೆ, ಯೆಹೋವನೇ ನಿಮಗಾಗಿ ಯುದ್ಧ ಮಾಡ್ತಾನೆ, ಯೆಹೋವನು ನಿಮಗಾಗಿ ಇಳಿದು ಬರ್ತಾನೆ. ಆತನು ನಿಮ್ಮನ್ನು ರಕ್ಷಿಸುವಂಥ ದೇವರಾಗಿದ್ದಾನೆ, ಆತನು ನಿಮಗೆ ಸಹಾಯ ಮಾಡುವಂಥ ದೇವರಾಗಿದ್ದಾನೆ. ಈ ಒಂದು ಹಗಲ ಸಮಯದಲ್ಲಿ ಕರ್ತನಿಗೆ ಹೇಳೋಣ, ಸ್ವಾಮಿ ನನ್ನ ಜೀವಿತದಲ್ಲಿ ನೀನು ಅದ್ಭುತನ ಮಾಡಪ್ಪ, ನನಗಾಗಿ ಯುದ್ಧ ಮಾಡು ಸ್ವಾಮಿ. ಇಂದು ಕಾಣುವಂಥ ಐಗುಪ್ತ್ಯರನ್ನು ಎಂದಿಗೂ ಕಾಣೋದಿಲ್ಲ ಅಂತ ಹೇಳುವಂತಹ ಆ ವಾಕ್ಯದ ಆಧಾರದಲ್ಲಿ ಇಂದಿನ ಸಮಸ್ಯೆಗಳು, ಇಂದಿನ ವೇದನೆ, ಇಂದಿನ ಕಷ್ಟ ಅದು ಶಾಶ್ವತವಲ್ಲ. ಈ ಕಠಿಣ ಮಧ್ಯದಲ್ಲೂ ದೇವರ ಮುಖವನ್ನು ನೋಡುವುದಾದರೆ ನಿನಗಾಗಿ ಅದ್ಭುತವನ್ನು ಮಾಡುವಂತಹ ಒಬ್ಬ ದೇವರಿದ್ದಾನೆ. ನೀವಂತೂ ಸುಮ್ಮನೆ ಇರ್ರಿ, ಯೆಹೋವನು ನಿಮಗಾಗಿ ಯುದ್ಧ ಮಾಡ್ತಾನೆ. ನಿರಾಶೆ ಮಾತುಗಳನ್ನ ಬಿಟ್ಟು ಬಿಡೋಣ, ವೇದನೆಯ ಮಾತುಗಳನ್ನ ಬಿಡೋಣ, ಗುಣಗುಟ್ಟುವಿಕೆಯ ಮಾತುಗಳನ್ನ ಬಿಡೋಣ. ದೇವರ ಮುಖವನ್ನು ನಂಬಿಕೆಯಿಂದ ನೋಡೋಣ, ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವೃತ್ತಿ ನಿನ್ನ ಸನ್ನಿಧಾನದಲ್ಲಿ ನಮ್ಮನ್ನೇ ಸಮರ್ಪಿಸ್ತೇವೆ. ತಲೆಬಾಗಿರುವಂಥ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡಪ್ಪ ದೇವರೇ. ಈ ಕಠಿಣ ಪರಿಸ್ಥಿತಿಯಲ್ಲಿ ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಎಲ್ಲ ಬಾಗಿಲುಗಳು ಮುಚ್ಚಲ್ಪಟ್ಟಂಥ ಸ್ಥಿತಿಯಲ್ಲಿ ಯಾರಾದರೂ ನನ್ನನ್ನು ಕೇಳ್ತಾ ಇದ್ದರೆ, ಅದಕ್ಕಾಗಿ ದೇವರೇ ಅವರಿಗಾಗಿ ಪರಲೋಕದ ಬಾಗಿಲನ್ನ ತೆರೆಯಪ್ಪ. ನೀನು ಇಳಿದು ಬಾ ಸ್ವಾಮಿ, ಒಂದು ಮಾರ್ಗವನ್ನು ತೆರೆ ಸ್ವಾಮಿ, ಅದ್ಭುತವನ್ನು ಅವರ ಜೀವಿತದಲ್ಲಿ ಮಾಡು. ಪ್ರಾರ್ಥನೆಯನ್ನು ಕೇಳೋದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.